ನಾವಿವತ್ತು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಅದು ಯಾವ ಟೆಂಪಲ್ ಅಂತ ನಿಮಗೆ ತೋರಿಸ್ತೀವಿ. ತುಂಬ ಚೆನ್ನಾಗಿದೆ ಅದು. ಇವಾಗ ಟೈಮ್ 8 o'clock ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಓಕೆ, ನಾವಿವಾಗ ರೀಚ್ ಆಗಿದ್ದೀವಿ. ಇನ್ನೇನು ಸ್ವಲ್ಪ ದೂರ ಇದೆ ಅಷ್ಟೇ. ನೋಡಿ, ನಿಮಗೆ ಟೆಂಪಲ್ ಕಾಣಿಸ್ತಿರ್ಬೋದು ಅಲ್ಲಿ. ನಾವೀಗ ಹೊಸನಗರ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿರುವಂಥ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ನಾವಿವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಯ ದೇವಸ್ಥಾನಕ್ಕೆ ತುಂಬ ಮಹಿಮೆ ಇದೆ, ಹಿಸ್ಟ್ರಿ ಇದೆ, ಮತ್ತು ಇಲ್ಲಿ ಚಮತ್ಕಾರಗಳು ಪವಾಡಗಳು ಕೂಡ ಆಗುತ್ತೆ. ಅದೆಲ್ಲದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಡೋಣ. ನೋಡಿ, ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದ ಹಾಗೇ ಅಲ್ಲೊಂದು ಕೌಂಟರ್ ಇದೆ. ಅಲ್ಲಿ ಬಿಲ್ವಪತ್ರೆ ಕೊಡ್ತಾರೆ. 20 ರೂಪಾಯಿ ಕೊಟ್ಟರೆ ನಿಮಗೆ ಬಿಲ್ವಪತ್ರೆ ಸಿಗುತ್ತೆ. ಈ ಬಿಲ್ವಪತ್ರೆ ಏನು, ಇದರ ಮಹಿಮೆ ಏನು ಅಂತ ಮುಂದೆ ನೋಡೋಣ. ನೋಡಿ, ಇಲ್ಲಿ ಜಟಾತೀರ್ಥ ಅಂತ ಒಂದು ಕೊಳ ಇದೆ. ಈ ಗುಳಿಗುಳಿ ಶಂಕರ ದೇವಸ್ಥಾನ ಫೇಮಸ್ ಆಗಿರೋದೇ ಈ ಜಟಾತೀರ್ಥ ಕೊಳದಿಂದ. ಬನ್ನಿ, ಹಾಗಾದರೆ ಅಲ್ಲಿಯ ಮಹಿಮೆ ಏನು, ಅಲ್ಲಿ ಸ್ಟೋರಿ ಏನಿದೆ ಅಂತ ನೋಡೋಣ. ನಿಮಗೆ ಮುಂದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನೋಡೋಣ, ಬನ್ನಿ. ಈ ಜಟಾತೀರ್ಥ ಕೊಳಕ್ಕೆ ತುಂಬ ಒಳ್ಳೆಯ ಕತೆ ಇದೆ. ತುಂಬ ವರ್ಷಗಳ ಹಿಂದೆ, ಅಂದರೆ ತ್ರೇತಾಯುಗಕ್ಕಿಂತ ಮೊದಲು, ಹಾಗೆ ರಾಮಕೃಷ್ಣರು ಹುಟ್ಟೋಕ್ಕಿಂತ ಮೊದಲು ಶಿವ ಪಾರ್ವತಿ ವನವಿಹಾರಕ್ಕೆ ಬಂದಾಗ ಪಾರ್ವತಿಗೆ ಬಾಯಾರಿಕೆ ಆಗುತ್ತಂತೆ. ಆವಾಗ ಶಿವನ ಹತ್ರ ನೀರು ಕೇಳಿದಾಗ ಶಿವ ಗಂಗೆನ ಆವಾಹನೆ ಮಾಡಿ, ಗಂಗೆ ಆವಾಹನೆ ಮಾಡಿದ ತಕ್ಷಣ ಚಿಲುಮೆ ಥರ ಚಿಮ್ಮಿ ಶಿವನ ಜಟೆಗಿಂತ ಎತ್ತರಕ್ಕೆ ಚಿಮ್ಮುತ್ತಾಳಂತೆ. ಆವಾಗ ಶಿವಂಗೆ ತುಂಬ ಖುಷಿಯಾಗಿ, ನೀನು ಈ ಜಾಗದಲ್ಲೇ ನೆಲೆಸು, ನಿನ್ನ ಮೆಡಿಸಿನಲ್ ಪ್ರಾಪರ್ಟೀಸಿಂದ ಜನರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾರಂತೆ. ಆದರೆ ಅದಕ್ಕೆ ಗಂಗೆ ಒಪ್ಕೊಳ್ಳೋದಿಲ್ಲ. ಒಪ್ಕೊಳ್ಳದೆ ಇದ್ದಾಗ ಶಿವಂಗೆ ತುಂಬ ಸಿಟ್ಟು ಬಂದು ಅವರ ಜಟೆಯಲ್ಲೇ ಗಂಗೆನ ಬಂಧಿಸ್ತಾರಂತೆ. ಆವಾಗ ಗಂಗೆ ಅವರಿಗೆ ಸಾರಿ ಕೇಳಿ, ನೀವು ಇಲ್ಲಿ ನೆಲೆಸಿದರೆ ನಾನು ನೆಲೆಸ್ತೀನಿ ಅಂತ ಹೇಳ್ತಾರಂತೆ. ಅವತ್ತಿಂದ ಶಿವಗಂಗೆ ಇಬ್ಬರು ಇಲ್ಲಿ ನೆಲೆಸಿದ್ದಾರೆ. ಮತ್ತು ಶುಕ್ಲಾಚಾರ್ಯರು ಇಲ್ಲಿ ಬಂದು ತಪಸ್ಸು ಮಾಡಿ ಶಿವನ ಒಲಿಸ್ಕೊಂಡಾದಮೇಲೆ ಗಂಗೆ ಕೂಡ ಗುಳುಗುಳು ಅಂತ ಸೌಂಡ್ ಮಾಡ್ಕೊಳ್ತಾ
ಅವರ ಮುಂದೆ ಪ್ರತ್ಯಕ್ಷ ಆಗ್ತಾರಂತೆ. ಅವಾಗಿಂದ ಈ ಸ್ಥಳಕ್ಕೆ ಗುಳಿಗುಳಿ ಶಂಕರ ಅನ್ನೋ ಹೆಸರು ಬಂತು. ಹಾಗೆ ಇಲ್ಲಿ ದೇವಸ್ಥಾನ ಕೂಡ ಸ್ಥಾಪನೆ ಆಗಿದೆ. ಇಲ್ಲಿಯ ನೀರಿಗೆ ತುಂಬ ಒಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಈ ನೀರನ್ನು ಎಷ್ಟೋ ಜನ ಮನೆಗೆ ತಗೊಂಡು ಹೋಗಿ ದಿನಾಲೂ ಇದನ್ನು ತೀರ್ಥದ ಥರ ಕುಡಿತಾರೆ. ಅದರಿಂದ ಯಾವುದೇ ರೋಗ ಇದ್ದರೆ ಹಾಗೆ ಯಾವುದೇ ಚರ್ಮದ ಸಮಸ್ಯೆ ಇದ್ದರೂ ಕೂಡ ಅದು ವಾಸಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇಲ್ಲಿ ಬಿಲ್ವಪತ್ರೆಯನ್ನು ತಗೊಂಡು ನಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆ ಅದನ್ನ ಬೇಡಿಕೊಂಡು ಈ ಕೊಳ್ಳದಲ್ಲಿ ಬಿಡಬೇಕು. ಅದನ್ನು ಬಿಟ್ಟು ಅದು ಪೂರ್ತಿಯಾಗಿ ಕೆಳಗಡೆ ಹೋಗಿ ಆಮೇಲೆ ಮೇಲೆ ಬಂದಾಗ ನಾವು ಅಂದ್ಕೊಂಡಿರೋದು ಈಡೇರುತ್ತೆ ಅಂತ ಅರ್ಥ. ಈ ಬಿಲ್ವಪತ್ರೆನ ಹಾಕಿ ಅದು ಕೆಳಗಡೆ ಹೋಗೋ ತನಕ ನೋಡ್ತಾನೆ ಇರೋದು ಮತ್ತು ಅದು ಮೇಲ್ಗಡೆ ಬರೋದಕ್ಕೆ ವೆಯ್ಟ್ ಮಾಡೋದು ಒಂಥರ ಎಕ್ಸಾಮ್ ರಿಸಲ್ಟಿಗೆ ವೆಯ್ಟ್ ಮಾಡಿದ ಫೀಲಿಂಗ್ ಬರುತ್ತೆ. ತುಂಬ ಒಂಥರ ಫೀಲ್ ಅದು. ಅದನ್ನ ನೀವು ಇಲ್ಲಿ ಬಂದು ನೋಡಿದ್ರೇ ಗೊತ್ತಾಗೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಅದು ಪಾಚಿ ಎಲ್ಲ ಎಷ್ಟು ಎತ್ತರದ ಒಂಥರ ಮೇಲ್ಗಡೆ ಹಿಂಗೆ ವರ್ಟಿಕಲ್ ಆಗಿದೆ. ಅದು ಹೇಗೆ ಆ ಬಿಲ್ವಪತ್ರೆ ಕೆಳಗಡೆ ಹೋಗಿ ಮುಳುಗುತ್ತೆ, ಆಮೇಲೆ ಮತ್ತೆ ಹೇಗೆ ಸ್ವಲ್ಪ ಹೊತ್ತಾದ ತಕ್ಷಣ ಮತ್ತೆ ಹೇಗೆ ವಾಪಸ್ ಮೇಲೆ ಬರುತ್ತೆ ಅನ್ನೋದಕ್ಕೆ ಆನ್ಸರ್ ಗೊತ್ತಾಗಲ್ಲ ನಮಗೆ. ಸೈಂಟಿಫಿಕಲಿ ನಾವು ಹೇಗೆ ಹೇಳಬೇಕು ಅಂತ ಗೊತ್ತಾಗಲ್ಲ. ಆದರೆ ಇದೊಂಥರ ಪವಾಡ ಅಂತಲೇ ಹೇಳ್ಬೋದು. ತುಂಬ ಆಶ್ಚರ್ಯ ಆಗುತ್ತೆ ಇದನ್ನ ನೋಡಿದರೆ. ನಾವು ಹಾಕಿದ ತಕ್ಷಣ ಒಂದು 5 ನಿಮಿಷಕ್ಕೇ ಅದು ಕೆಳಗಡೆ ಹೋಗಿ ಮೇಲ್ಗಡೆ ಬಂತು. ಅದು ನಮಗೆ ತುಂಬ ಖುಷಿ ಆಯಿತು ಬೇಗ ಬಂದಿದ್ದು. ಎಷ್ಟೋ ಜನರದು ಬೇಗ ಬರೋದಿಲ್ಲ, ಒಂದು 2 ದಿನ ಆದರೂ ಬರೋದಿಲ್ಲ. ಹಾಗೆ ನಮಗೆ ಇವಾಗ ತಕ್ಷಣ ಬಂದಿದ್ದು ನಮ್ಗೆ ತುಂಬ ಖುಷಿ ಆಯಿತು ನೋಡಿ. ಮೇಲ್ಗಡೆ ಬಂತು, ಇವಾಗ ನಾನು ಅದನ್ನ ಎತ್ಕೊಳ್ತೀನಿ.
ನಾವೀಗ ಏನು ಮಾಡಿದ್ವಲ್ಲ ಅದು ಬಿಲ್ವ ಪತ್ರೆನ ತಗೊಂಡು ಅಲ್ಲಿ ಒಂದು ಕೊಳ ಇದೆ, ಅದರೊಳಗಡೆ ನಾವು ಏನು ಬೇಕು ನಮಗೆ ಅದನ್ನು ನೆನೆಸ್ಕೊಂಡು ಅದರೊಳಗಡೆ ಹೀಗೆ ಬಿಡಬೇಕು. ಬಿಟ್ಟಾದಮೇಲೆ ಅದು ಕೆಳಗಡೆ ಫುಲ್ ಹೋಗಿ ಆಮೇಲೆ ಮತ್ತೆ ಮೇಲೆ ಬಂದಾಗ ಅದನ್ನ ಎತ್ಕೊಂಡು ಬಂದು ಅಲ್ಲಿ ಈಶ್ವರನ ತಲೆ ಮೇಲೆ ಇಟ್ಟು ಈಶ್ವರ ಲಿಂಗ ಇದೆಯಲ್ಲ ಅದ್ರ ಮೇಲೆ ತಲೆ ಮೇಲೆ ಇಟ್ಟು ಅಲ್ಲಿಂದ ಮತ್ತೆ ನೀರು ತೊಗೊಂಡು 3 ಸಾರಿ ನೀರು ತೊಗೊಂಡು ಬಂದು ಹಾಕಬೇಕು. ಆವಾಗ ನಾವು ಅಂದ್ಕೊಂಡಿರೋದು ಈಡೇರುತ್ತೆ ಅಂತ ನಂಬಿಕೆ ಇದೆ. ನಾವಿವಾಗ ಕಂಪ್ಲೀಟ್ ಮಾಡಿದ್ವಿ ಅದನ್ನ, ಈಗ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ನಾವೀಗ ಟೆಂಪಲಿಂದ ಹೊರಟಿದ್ದೀವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಓಕೆ, ಇಲ್ಲಿಗೆ ನಾನು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ, ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.